ಗವಾನ್ ಶ್ರೀರಾಮ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ಆಗಿದ್ದಾರೆ. ಇನ್ನು ರಾಮನ ಹೆಸರು ಕೇಳಿದ ಭಾರತೀಯನೇ ಇರಲಿಕ್ಕಿಲ್ಲ. ಬರೀ ಭಾರತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ರಾಮನಾಮ ಕೇಳಿ ಬರ್ತಿದೆ. ಇನ್ನು ಅಯೋಧ್ಯೆಯನ್ನು ಆಳಿದಂಥ ಭಗವಾನ್ ವಿಷ್ಣುವಿನ ಅವತಾರವಾದ ಪ್ರಭು ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದು ರಾಜ್ಯಭಾರ ಮಾಡಿದ್ದು ಅನ್ನೋದು ಪ್ರತಿಯೊಬ್ಬ ಭಕ್ತರ ನಂಬಿಕೆಯಾಗಿದೆ. ಆದರೆ ಈ ನಂಬಿಕೆಗೆ ಆಘಾತ ನೀಡುವಂತೆ ನೇಪಾಳ ಪ್ರಧಾನಿ KP ಶರ್ಮಾ ಓಲಿ ಶ್ರೀರಾಮನ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇನ್ನು ಶ್ರೀರಾಮ ಭಾರತದವನಲ್ಲ, ನೇಪಾಳದವನು ಅಂತ ಹೇಳಿದ್ದಾರೆ. ಈ ಹೇಳಿಕೆ ಭಾರತೀಯರನ್ನ ಕೇಳುವಂತೆ ಮಾಡಿದೆ. ಇನ್ನು ಶ್ರೀರಾಮ ಭಾರತದವನಲ್ಲ, ನೇಪಾಳದವನು. ನೇಪಾಳ ಪ್ರಧಾನಿ KP ಶರ್ಮಾ ಓಲಿ ಮತ್ತೊಮ್ಮೆ ಹಿಂದೂ ಪುರಾಣಗಳಲ್ಲಿ ದೇವರುಗಳ ಜನ್ಮಸ್ಥಳಗಳ ಕುರಿತು ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ಹೀಗಾಗಿ ಭಗವಾನ್ ಶ್ರೀರಾಮನ ಜನ್ಮಸ್ಥಳ ಭಾರತ ಅಲ್ಲ, ಬದಲಿಗೆ ನೇಪಾಳ ಅಂತ ಹೇಳಿದ್ದಾರೆ. ಇನ್ನು ಶ್ರೀರಾಮ ಅಷ್ಟೇ ಅಲ್ಲ, ಭಗವಾನ್ ಶಿವ, ಮಹರ್ಷಿ ವಿಶ್ವಾಮಿತ್ರ ಮುಂತಾದವರ ಕೂಡ ಜನ್ಮಸ್ಥಳಗಳು ಕೂಡ ಭಾರತದಲ್ಲಿ ಅಲ್ಲ, ನೇಪಾಳದಲ್ಲಾಗಿವೆ ಎಂದು ಅವರು ಹೇಳಿದ್ದಾರೆ. ಇನ್ನು ವಾಲ್ಮೀಕಿ ರಾಮಾಯಣದ ಉಲ್ಲೇಖ CPN UMLನ ಪ್ರವಾಸೋದ್ಯಮ ಮತ್ತು ನಾಗರಿಕ ವಿಮಾನಯಾನ ಇಲಾಖೆಯ ಕಠ್ಮಂಡುವಿನಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. KP ಶರ್ಮಾ ಓಲಿ ತಮ್ಮ ಹೇಳಿಕೆಯನ್ನು ಬೆಂಬಲಿಸಲು ವಾಲ್ಮೀಕಿ ಮಹರ್ಷಿಯ ರಾಮಾಯಣವನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಇನ್ನು ರಾಮ ಹುಟ್ಟಿದ್ದು ನೇಪಾಳದಲ್ಲಿ. ನಾವು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಬಗ್ಗೆ ಮಾತನಾಡುತ್ತೇವೆ, ಆದರೆ ರಾಮ ಬೇರೆಡೆ ಜನಿಸಿದ್ದನೆಂದು ಹೇಗೆ ಹೇಳಬಹುದು? ರಾಮನು ಈಗ ನೇಪಾಳದ ಭಾಗವಾಗಿರುವಂತಹ ಪ್ರದೇಶದಲ್ಲಿ ಜನಿಸಿದವರಾಗಿದ್ದಾರೆ. ಅದನ್ನು ನೇಪಾಳ ಎಂದು ಕರೆಯಲಾಗಿದೆಯೋ ಇಲ್ಲವೋ ಎಂಬುದು ಬೇರೆ ವಿಷಯವಾಗಿದೆ. ಆದರೆ ಆ ಪ್ರದೇಶವು ಈಗ ನೇಪಾಳದಲ್ಲಿದೆ ಎಂದು KP ಶರ್ಮಾ ಓಲಿ ಹೇಳಿದ್ದಾರೆ. ಇನ್ನು ರಾಮನ ಬಗ್ಗೆ ಮಾತನಾಡಲು ಹಿಂಜರಿಯುತ್ತೇವೆ. ಅನೇಕರು ರಾಮನನ್ನು ದೇವರೆಂದು ಪರಿಗಣಿಸಿದರೂ ಕೂಡ ನೇಪಾಳವು ಈ ನಂಬಿಕೆಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡಿಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ನಾವು ರಾಮನ ಬಗ್ಗೆ ಮಾತನಾಡಲು ಹಿಂಜರಿಯುತ್ತೇವೆ, ನಾವು ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ನೀಡುವುದಿಲ್ಲ. ಆದರೆ ಇದನ್ನು ಕೆಲವರು ಅದನ್ನ ಆಕ್ರಮಣಕಾರಿ ಎಂದು ಕಂಡುಕೊಳ್ಳಬಹುದು. ಆದರೆ ರಾಮನನ್ನು ಪೂಜಿಸುವವರಿಗೆ ಮಾತ್ರ ಆತನ ಜನ್ಮಸ್ಥಳವು ಪವಿತ್ರವಾಗಿದೆ ಎಂದು KP ಶರ್ಮಾ ಓಲಿ ಹೇಳಿದ್ದಾರೆ. ಇನ್ನು ಭಗವಾನ್ ಶಿವ, ವಿಶ್ವಾಮಿತ್ರ ಕೂಡ ನೇಪಾಳದವರು ಎಂದು ಅವರು ಹೇಳಿದ್ದಾರೆ. ಇನ್ನು ಭಗವಾನ್ ಶಿವ ಮತ್ತು ವಿಶ್ವಾಮಿತ್ರ ಸೇರಿದಂತೆ ಹಿಂದೂ ಪುರಾಣಗಳ ಇತರ ಪ್ರಮುಖ ವ್ಯಕ್ತಿಗಳು ನೇಪಾಳದವರು ಎಂದು ಓಲಿ ಹೇಳಿಕೊಂಡಿದ್ದಾರೆ. ಇದು ಕೇವಲ ಕಟ್ಟುಕತೆಯಲ್ಲ. ವಿಶ್ವಾಮಿತ್ರರು ಚತಾರದವರಾಗಿದ್ದು ರಾಮನು ಕೋಶಿ ನದಿಯನ್ನು ದಾಟಿ ಪಶ್ಚಿಮಕ್ಕೆ ಹೋದ ನಂತರ ಲಕ್ಷ್ಮಣನಿಗೆ ಪಾಠ ಕಲಿಸಿದ್ರು ಅಂತ KP ಶರ್ಮಾ ಓಲಿ ಹೇಳಿದ್ದಾರೆ. ಇದನ್ನು ವಾಲ್ಮೀಕಿಯ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಅವರು ಸುನ್ಸಾರಿ ಜಿಲ್ಲೆಯ ಸ್ಥಳಗಳನ್ನು ಕೂಡ ಉಲ್ಲೇಖಿಸುವ ಮೂಲಕ ತಮ್ಮ ವಿವರವನ್ನು ನೀಡಿದ್ದಾರೆ.